ನಮ್ಮನ್ನು ಬೆದರಿಸಲಷ್ಟೇ ರಾಜಮಾತೆ ಈ ಮಾತುಗಳನ್ನಾಡುತ್ತಿದ್ದಾರೆ ಎಂಬುದನ್ನು ಆಕೆಯ ದನಿಯ ಏರಿಳಿತಗಳಿಂದಲೇ ಊಹಿಸಿದ ಗಾಂಧಾರಿ, ಅದು ಹೇಗೆ ತಾನೇ ಸಾಧ್ಯವಾದೀತು ರಾಜಮಾತೆ? ವೃಕ್ಷದಿಂದ ಬೇರ್ಪಟ್ಟ ಪುಷ್ಪ ಪರಮಾತ್ಮನ ಶಿರವನ್ನೇರ ಬಯಸುವುದೇ ವಿನಃ ಮತ್ತದರ ಮೂಲ ಸ್ಥಾನಕ್ಕೆ ತೆರಳಲಿಚ್ಛಿಸುವುದಿಲ್ಲ. ತವರನ್ನು ತೊರೆದು ಬಂದ ಹೆಣ್ಣು ನಾನು. ಅಲ್ಲಿನ ಹೊಸಿಲು ದಾಟಿ ಬಂದಾಗಿದೆ. ಮತ್ತಲ್ಲಿಗೆ ಮರಳುವ ಮಾತೇ ಇಲ್ಲ. ಹೆಚ್ಚುತ್ತಿದ್ದ ತನ್ನ ದನಿಯಲ್ಲಿನ ಬಿರುಸನ್ನು ನಿಯಂತ್ರಿಸುವ ಯತ್ನ ಮಾಡುತ್ತಲೇ ಕಡಿಮೆಯಾಗುತ್ತಿದ್ದ ಧೃತರಾಷ್ಟ್ರನ ಹೆಜ್ಜೆಯ ವೇಗವನ್ನು ಗಮನಿಸುತ್ತಿದ್ದಳು ಗಾಂಧಾರಿ. ಹಾಗಾದರೆ ಈಗೇನು ಮಾಡಬೇಕೆಂದುಕೊಂಡಿರುವೆ ನೀನು? ಈಗಲಾದರೂ ಕಣ್ಣಿನ ಪಟ್ಟಿ ತೆಗೆಯುವೆಯಾ ಹೇಗೆ? ಸತ್ಯವತಿಯದು ಮತ್ತದೇ ಪ್ರಶ್ನೆ. ಇಲ್ಲ ರಾಜಮಾತೆ, ಅದಂತೂ ಎಂದಿಗೂ ಸಾಧ್ಯವಾಗದು. ಗಾಂಧಾರಿಯದು ಅದೇ ಉತ್ತರ. ಅದರ ಹೊರತಾಗಿ ಅನ್ಯ ಮಾರ್ಗವಾದರೂ ಏನಿದೆ ನಿನಗೀಗ ಎಂದು ಸತ್ಯವತಿ ಕೇಳಿದಾಗ, ಒಂದರ್ಥದಲ್ಲಿ ನಿಮ್ಮ ಮಾತು ಸರಿಯೇ ರಾಜಮಾತೆ. ವಿವಾಹಕ್ಕೆ ಮುನ್ನವೇ ಷರತ್ತುಗಳನ್ನೊಡ್ಡಿ ನನ್ನ ಸ್ಥಾನ ಭದ್ರಪಡಿಸಿಕೊಳ್ಳುವ ಜಾಣ್ಮೆ ಇರಲಿಲ್ಲ ನನಗೆ. ಆದ ಅನ್ಯಾಯಕ್ಕೆ ಪ್ರತಿಯಾಗಿ ತಪಸ್ಸು ಮಾಡಿ ಸೇಡು ತೀರಿಸಿಕೊಳ್ಳುವ ಹಠವೂ ಇಲ್ಲ. ನನಗಿರುವುದೊಂದೇ ಮಾರ್ಗ, ಅದು ಆತ್ಮಾಹುತಿ. ಹಸ್ತಿನಾಪುರದ ರಾಜಕುಮಾರ ನನ್ನನ್ನು ತಿರಸ್ಕರಿಸಿದ್ದೇ ಹೌದಾದರೆ ನಾನು ನನ್ನ ದೇಹವನ್ನು ಅಗ್ನಿಗಾಹುತಿ ಮಾಡಿಬಿಡುತ್ತೇನೆ. ಈಗಾಗಲೇ ಇರುವ ಕುಖ್ಯಾತಿಗಳ ಸಾಲಿಗೆ ಇದೂ ಒಂದು ಸೇರಿಬಿಡಲಿ. ಗಾಂಧಾರಿಯ ಈ ದಿಟ್ಟ ನುಡಿಗಳು ಸತ್ಯವತಿಯಲ್ಲಿ ಸಣ್ಣ ನಡುಕ ಹುಟ್ಟಿಸಿದ್ದರೆ ಧೃತರಾಷ್ಟ್ರನ ನಡಿಗೆಯನ್ನೇ ನಿಲ್ಲಿಸಿಬಿಟ್ಟಿದ್ದವು. ಸುಂದರಿ, ಸುಕೋಮಲೆ, ಸರ್ವವಿದ್ಯಾ ಪ್ರವೀಣೆ, ದಿಟ್ಟ ಹೆಣ್ಣು ಮಗಳಾದ ಗಾಂಧಾರದ ರಾಜಕುಮಾರಿ ಗಾಂಧಾರಿ ಹಸ್ತಿನಾಪುರದ ಅಂಧ ರಾಜಕುಮಾರನಿಂದ ವಿವಾಹ ಭಿಕ್ಷೆ ಬೇಡುವಂತಾದುದು ದುರಂತವೇ ಸರಿ.